ಸೊ ಹೆಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆಯೇ ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದರ ಜೊತೆಯಲ್ಲೇ ವಿದ್ಯಾರ್ಥಿಗಳೇ, ನಮ್ಮ ಒಂದು KE ವೆಬ್ಸೈಟಲ್ಲಿ ಹೊಸದಾಗಿ ಬಿಟ್ಟಿರೋ ಒಂದು ನೋಟಿಫಿಕೇಶನ್ ಅದೇನೆಂದರೆ ವಿದ್ಯಾರ್ಥಿಗಳೇ, ಈ ಒಂದು ನೋಟಿಫಿಕೇಶನ್ ಏನಿದೆಯಲ್ಲ UGCET 2024 ವಿದ್ಯಾರ್ಥಿಗಳಿಗೆ ಮತ್ತು 2024 ನೀಟ್ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಸೇರಿ ಅಟ್ ಎ ಟೈಮ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ಮೊದಲನೇ ಒಂದು ಕಾಲಮ್ ಏನಿದೆಲ್ಲ ವಿದ್ಯಾರ್ಥಿಗಳೇ, UGCET ವಿದ್ಯಾರ್ಥಿಗಳು ಯಾರು ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅವರು ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಇನ್ನೂ ವೆಬ್ಸೈಟಲ್ಲಿ ಅದು ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಇದೆ ವಿದ್ಯಾರ್ಥಿಗಳೇ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದು ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಸೊ ಅದನ್ನು ಬಿಟ್ಟಿದ್ದಾರೆ ಮೊದಲನೇ ಕಾಲಮ್. ಸೆಕೆಂಡ್ ಕಾಲಮ್ ಏನಿದೆಲ್ಲ ವಿದ್ಯಾರ್ಥಿಗಳೇ, ಒಂದು ನೀಟ್ ವಿದ್ಯಾರ್ಥಿಗಳು ಯಾರು ನಿಮ್ಮ ಒಂದು ರೂಲ್ ನಂಬರ್ನ ಆ್ಯಡ್ ಮಾಡಿಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ನೋಂದಾಯಿಸಿಕೊಂಡು ಅದರ ಜೊತೆಯಲ್ಲೇ ಒಂದು ಸದ್ಯದಲ್ಲೇ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ ವಿದ್ಯಾರ್ಥಿಗಳೇ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ನೀಟ್ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಡ್ತಾರೆ ವಿದ್ಯಾರ್ಥಿಗಳು. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾಗ ನಿಮಗೆ ಯಾವ ಕಾಲೇಜ್ ಬೇಕಾಗಿದೆ ಅದನ್ನು ಒಂದು ಪ್ರಿಫರೆನ್ಸ್ ಆರ್ಡರಲ್ಲಿ ಆ್ಯಡ್ ಮಾಡ್ಬೇಕಂತ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸದ್ಯದಲ್ಲೇ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಜೊತೆಯಲ್ಲಿ ಸೆಕೆಂಡ್ ಏನಿದೆ ಅಲ್ಲ ವಿದ್ಯಾರ್ಥಿಗಳೇ, ನೀಟು ಮತ್ತು UGCET ಎರಡು ಅಟ್ ಎ ಟೈಮ್ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಅದರಲ್ಲಿ ಏನಪ್ಪ ಅಂದರೆ, ನೀವೊಂದು UGCET ಏನಿದ್ದೀರಲ್ಲ ಈ ವಿದ್ಯಾರ್ಥಿಗಳಿಗೆ ಮೂಕ್ ಅಲಾಟ್ಮೆಂಟ್ ರಿಸಲ್ಟ್ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು. ಹಾಗೆಯೇ ಒಂದು ನೀಟ್ ವಿದ್ಯಾರ್ಥಿಗಳು ಫಸ್ಟ್ ಆಪ್ಷನ್ನಿಂದ ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ ವಿದ್ಯಾರ್ಥಿಗಳು. ಒಂದು KE ಅವ್ರು ಕೊಟ್ಟಿರೋಂಥ ಒಂದು ಮಾಹಿತಿ ಪ್ರಕಾರ ಫಸ್ಟ್ ರೌಂಡಿಂದ UGCET ಅವ್ರು ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಜೊತೆಯಲ್ಲೇ ಒಂದು UGCET ವಿದ್ಯಾರ್ಥಿಗಳು ಏನಿದಾರಲ್ಲ, UGCET ವಿದ್ಯಾರ್ಥಿಗಳದು ಒಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಂದು 4ನೇ ತಾರೀಕು 8ನೇ ತಿಂಗಳ ರಾತ್ರಿ 12 ಗಂಟೆವರೆಗೂ ಸಮಯ ಇದೆ ವಿದ್ಯಾರ್ಥಿಗಳು. ಯಾರು ಇನ್ನೂ ಕಾಲೇಜ್ನ ಆ್ಯಡ್ ಮಾಡಿಲ್ಲ, ಸೊ ಜಲ್ದಿ ಒಂದು ಕಾಲೇಜ್ನ ಆ್ಯಡ್ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಒಂದು ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ, ಏಕೆಂದರೆ ಆಪ್ಷನ್ ಎಂಟ್ರಿ ಮುಗಿದ ನಂತರ 4ನೇ ತಾರೀಕು ನಂತರ 3 ದಿನ ಆದ ನಂತರ ಒಂದು 7ನೇ ತಾರೀಕು ನಿಮ್ಮ ರಿಸಲ್ಟನ್ನು ಬಿಡ್ತಾರೆ. ಸೊ ಹಂಗಾಗಿ ಆ ನಂತರ ಆ್ಯಡ್ ಮಾಡೋಕ್ಕೆ ಬರಲ್ಲ. ಯಾರು ಆ್ಯಡ್ ಮಾಡಬೇಕಲ್ಲ ಅದು ಸದ್ಯದಲ್ಲಿ ಆ್ಯಡ್ ಮಾಡಿಬಿಡಿ. ಅದರ ಜೊತೆಯಲ್ಲೇ UGCET ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಮಾಹಿತಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ನೀವು ಲಾಸ್ಟ್ ಏನಿದೆಲ್ಲ ಕಾಲೇಜ್ನ ಆ್ಯಡ್ ಮಾಡಿದಿರಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಒಂದು ಏನು ಕಾಲೇಜನ್ನ ಆ್ಯಡ್ ಮಾಡಿದಿರಲ್ಲ ಡೈಲಿ ಅಪ್ಡೇಟ್ ಮಾಡ್ತಾ ಬರ್ರಿ ವಿದ್ಯಾರ್ಥಿಗಳು. ಏಕೆಂದರೆ ನಿಮ್ಮ ಒಂದು ಪಾಸ್ವರ್ಡ್ ಏನೋ ಲೀಕ್ ಆಗಿ ಬೇರೆ ಯಾರಾದರೂ ಲಾಗಿನ್ ಆಗಿ ಕಾಲೇಜ್ನ ಚೇಂಜ್ ಮಾಡಿರ್ಬೋದು, ಡಿಲೀಟ್ ಮಾಡಿರ್ಬೋದು ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ಡೈಲಿ ಚೆಕ್ ಮಾಡ್ತಾ ಜೊತೆಗೆ ಇವತ್ತೇನಿದೆಲ್ಲ ಒಂದು 4ನೇ ತಾರೀಕು ರಾತ್ರಿ 12 ಗಂಟೆ ಒಳಗಡೆ ನಿಮ್ಮ ಒಂದು UGCET ಮೂಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಸೊ ಹಂಗಾಗಿ ಒಂದ್ಸಲ 2 ಟೈಮ್ಸ್ ಚೆಕ್ ಮಾಡಿಕೊಂಡು ಎಲ್ಲ ಕಾಲೇಜ್ ಲಿಸ್ಟ್ ಇದಾವೆ, ಎಲ್ಲ ಎಷ್ಟು ಕಾಲೇಜ್ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಕ್ಲೋಸ್ ಮಾಡಿ ವಿದ್ಯಾರ್ಥಿಗಳು ಲಾಗೌಟ್ ಮಾಡಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಒಂದು KE ಅವ್ರು ಹೇಳಿದಂಥ ಏನು ಮಾಹಿತಿ ಏನಂದರೆ, ಲಾಸ್ಟ್ ರಿಮೈನಿಂಗ್ ಏನು ಕಾಲೇಜ್ ಇರ್ತಾವಲ್ಲ ನೀವು ಲಾಗೌಟ್ ಆಗೋ ಮುಂದೆ ಆ ಕಾಲೇಜ್ ಮಾತ್ರ ನಾವು ತೊಗೊತೀವಿ. ಸ್ಟಾರ್ಟಿಂಗಲ್ಲಿ ಏನು ಆ್ಯಡ್ ಮಾಡಿದಿರಿ, ಡಿಲೀಟ್ ಮಾಡಿದಿರಿ, ಆಲ್ಟರ್ ಮಾಡಿದಿರಿ ಯಾವುದು ಒಂದು ಅವರ ಒಂದು ಪರಿಗಣಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು. ಲಾಸ್ಟ್ ರಿಮೈನಿಂಗ್ ನೀವೇನು ಒಂದು ಲಾಗೌಟ್ ಆಗೋ ಮುಂದೆ ಕಾಲೇಜ್ ಇದ್ದಲ್ಲ ಅಷ್ಟೇ ತೊಗೊತೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು, ಅದೊಂದು ಪಾಯಿಂಟು. ಸೊ ಅದರ ಜೊತೆಯಲ್ಲಿ ಸೊ ಫಸ್ಟ್ ರೌಂಡ್ ಒಂದು ಮೂಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆಲ್ಲ ವಿದ್ಯಾರ್ಥಿಗಳೇ, 7ನೇ ತಾರೀಕು UGCET ವಿದ್ಯಾರ್ಥಿಗಳಿಗೆ ಮೂಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದು 7ನೇ ತಾರೀಕು 7 ಗಂಟೆಯ ನಂತರ ಬಿಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಅದರ ಜೊತೆಯಲ್ಲಿ ನೀವು ಯಾವುದೇ ಒಂದು ಕಾಲೇಜ್ನ ಒಂದು ಮೂಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ನಂತರ ಫಸ್ಟ್ ಆಪ್ಷನ್ ಏನಿರುತ್ತಲ್ಲ ಅವಾಗ ಒಂದು ಕಾಲೇಜ್ನ ಆ್ಯಡ್ ಮಾಡೋದಾಗಿರ್ಬೋದು, ಡಿಲೀಟ್ ಮಾಡೋದಾಗಿರ್ಬೋದು, ಆಲ್ಟರ್ ಮಾಡೋದಾಗಿರ್ಬೋದು, ಇಂಥ ಒಂದು ಕಾಲೇಜ್ನ ಆ್ಯಡ್ ಮಾಡೋಂಥ ಒಂದು ಸ್ಥಿತಿ ಏನಿದೆಲ್ಲ ಇದು 9ನೇ ತಾರೀಕು 8ನೇ ತಿಂಗಳದಿಂದ 11ನೇ ತಾರೀಕು 8ನೇ ತಿಂಗಳವರೆಗೂ ಒಂದು ಡೇಟನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಒಂದು ಆಲ್ಟರ್ ಮಾಡ್ಬೋದಾಗಿದೆ. ಸೊ ಫಸ್ಟ್ ಆಪ್ಷನ್ ಏನಿದೆಲ್ಲ ವಿದ್ಯಾರ್ಥಿಗಳೇ, ಇದು ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಓಕೆನಾ. ಸೊ ಹಾಗೇನಿದೆ ಸೆಕೆಂಡ್ ಮೂಕ್ ರಿಸಲ್ಟ್ ಏನಿದೆ ಅಲ್ಲ ಇದು ಬಂದು 14ನೇ ತಾರೀಕು 8ನೇ ತಿಂಗಳದಾಗ ಬಿಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಟೋಟಲ್ ಆಗಿ ಒಂದು ಫಸ್ಟ್ ಆಪ್ಷನ್ ರಿಸಲ್ಟ್ ಏನಿದೆ ಅಲ್ಲ, ಫಸ್ಟ್ ಆಪ್ಷನ್ ರಿಸಲ್ಟ್ ಬಂದು 21ನೇ ತಾರೀಕು 8ನೇ ತಿಂಗಳ 2024ನೇ ತಾರೀಕು ಒಂದು ನಿಮ್ಮ KCETಯ ವಿದ್ಯಾರ್ಥಿಗಳು ಒಂದು ರಿಸಲ್ಟನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಫುಲ್ ಮಾಹಿತಿ ಇರೋದು ಎಷ್ಟೇ ಇದೆ ವಿದ್ಯಾರ್ಥಿಗಳೇ. ಸೊ ಲಾಸ್ಟ್ವರೆಗೆ ನೋಡಿ, ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿದೆ ವಿದ್ಯಾರ್ಥಿಗಳೇ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ನಾನು ಹೇಳಿದಂಥ ಎಲ್ಲ ಪಾಯಿಂಟ್ಸನ್ನು ಕರೆಕ್ಟಾಗಿ ಕೇಳಿ, ಯಾಕೆಂದರೆ ನೀವು ಡೈಲಿ ಚೆಕ್ ಮಾಡ್ತಾ ಇರಬೇಕಾಗಿರ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಲಾಗಿನ್ ಪೇಜನ್ನು. ಯಾಕೆಂದರೆ ಯಾವುದೇ ಥರ ಚೇಂಜಸ್ ಆದರೆ ನೀವು ನೋಡ್ಕೊಳ್ಳಿಲ್ಲ ಅಂದರೆ ಆ ಚೇಂಜಸ್ ಅದೇ ಥರ ಕಂಟಿನ್ಯೂ ಆಗಿ ನಿಮ್ಗೊಂದು ಸೀಟ್ ಸಿಗೋವಂಥದ್ದು ಆಗೋದಿಲ್ಲ. ಸೊ ಹಂಗಾಗಿ ಚೆಕ್ ಮಾಡ್ತಾ ಇರಿ. ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ವಿದ್ಯಾರ್ಥಿಗಳೇ, ಇನ್ನೂ ಮುಂದಿನ ಒಂದು ಅಪ್ಡೇಟನ್ನು ಕೊಡ್ತಿರ್ತೀನಿ. ಸೊ ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.